ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ ಚೌತಾರ. ಆತ್ಮೀಯರೇ, ಇಲ್ಲಿವರೆಗೆ BJPದಾಯ್ತು ಬೆಲೆ ಏರಿಕೆ ವಿರುದ್ಧ ಹೋರಾಟ. ಈ ಕಾಂಗ್ರೆಸ್ಸಿನ ಶುರು ಆಗಿಬಿಟ್ಟದ. ಅವರು ಒಂದು ಹುರುಪು ಶುರು ಮಾಡಿದಾರ. ನಾವೇನು ಕಡಿಮೆ ಇದ್ದೀವಪ್ಪ, ನಮಗೆ ಹೋರಾಟ ಮಾಡೋಕ್ಕೆ ಬರ್ತದ, ನಾವು ಹೋರಾಟ ಮಾಡಿ ಮೇಲೆ ಬಂದೀವಿ ಅಂತ ತೋರಿಸುವಂಗೆ ಅವರು ಮಾಡ್ತಾಯಿದ್ದಾರೆ. ಇಲ್ಲಿವರೆಗೆ ಬೆಲೆ ಏರಿಕೆ ಕಾರಣ ಸಿದ್ದರಾಮಯ್ಯ ಅಂತ ಹೇಳಿದರು. ಈಗ ಸಿದ್ದರಾಮಯ್ಯ ಸುಧಾರಿಸ್ತಿದ್ರೆ ಇವತ್ತಿನ ಎಲ್ಲ ಬೆಲೆ ಏರಿಕೆಗೆ ಕಾರಣ ಮೋದಿ ಮೋದಿ ಮೋದಿ. ಇಬ್ಬರಲ್ಲಿ ಯಾರು ಸಜ್ಜನರು, ಯಾರು ಸತ್ಯವಂತರು, ಯಾರು ಸುಳ್ಳುಗಾರರು, ಯಾರು ಸುಳ್ಳಿನ ತಲೆ ಮೇಲೆ ಹೊಡೆಯುವವರು ಅನ್ನೋದು ಜನಸಾಮಾನ್ಯ ತಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಂಗಾಗಿದೆ. ಇವತ್ತು ನೇರವಾಗಿ ನಮ್ಮ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ, ಎಲ್ಲದ್ರಿ ಅಚ್ಚೆ ದಿನ ಕಾ ಹಾಯೋ ಗುಂಡೋ ಅಂತ ಕೇಳ್ತಾ ಇದ್ದಾರೆ. ಬರಲೇ ಇಲ್ಲಂದರೆ ಅಚ್ಚೆ ದಿನ ಒಳ್ಳೆ ದಿನ ಬರಲೇ ಇಲ್ಲ. 2 ಕೋಟಿ ಉದ್ಯೋಗ ಆಗಲೇ ಇಲ್ಲ. 15 ಲಕ್ಷ ರೂಪಾಯಿ ಬರಲಿಲ್ಲ ಬಡವ ಖಾತೆಗೆ, ಬ್ಯಾಂಕಿಗೆ. ಭಾಳ ಸಾಧನೆ ಮಾಡಿ ಹೇಳ್ತಾ ಇದ್ರು. ಇವತ್ತು ಇಲ್ಲಲ್ರಿ, ಎಲ್ಲದ ಅದು ಅಂತ ಕೇಳ್ತಾ ಇದ್ದಾರೆ. ಮನಮೋಹನರು ಅಧಿಕಾರ ಬಿಟ್ಟು ಹೋಗ್ಬೋದಂದ್ರೆ, ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟು ಹೋಗುವಾಗ 28,000 ರೂಪಾಯಿ ಒಂದು ತೊಲಿ ಬಂಗಾರ ಇತ್ತು. ಎಷ್ಟು ರೀ? 28,000. ಇವತ್ತು ಎಷ್ಟಾಗಿದೆ ರೀ? 95,000 ರೀ. ಎಷ್ಟು ಪಟ್ಟು ಹೆಚ್ಚಾಯ್ತು? ಇದು ಅಚ್ಚೆ ದಿನ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅಷ್ಟಕ್ಕೆ ನಿಲ್ಲುವುದಿಲ್ಲ ಅವರು. ಏನಪ್ಪ ಅಂತಂದ್ರೆ, ನಾವು ನಮ್ಮ ಮನಮೋಹನ್ ಸಿಂಗ್ ಅಧಿಕಾರ ಬಿಟ್ಟು ಹೋಗೋ ಮುಂದೆ $1 ಬೆಲೆ 56 ರೂಪಾಯಿ ಇತ್ತು. ಇವತ್ತು ಎಷ್ಟಾದ್ರಿ? 100 ಮುಟ್ಟದ. ಇದೇನು ರೀ ಅಚ್ಚೆ ದಿನ? ಇನ್ನು 50 kg ಸಿಮೆಂಟ್ ಚೀಲ, 50 kg ಸಿಮೆಂಟ್ ಚೀಲ 250 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ ರೀ? 450 ಆಗ್ಯದ. ಇದೇನು ರೀ ಅಚ್ಚೆ ದಿನ? ಹಾಗೆ ಶುರು ಆಗ್ತದೆ. ಗೊಬ್ಬರ ಮೇಲೆ ಅಟ್ಟಿ ಹಾಕದ. 1,350 ರೂಪಾಯಿ ಏರಿಕೆ ಆಗ್ಯದ ಗೊಬ್ಬರ ಚೀಲ. ರೈತರ ಸಂತುಷ್ಟ ಇಲ್ಲ. ಮನೆ ಕಟ್ಟೋರಿಗೆ ತೊಂದರೆ, ಜೊತೆಗೆ ಬಂಗಾರ ತೊಗೊಳೋರಿಗೆ 96, 1 ಲಕ್ಷ, 1 ತೊಲೆಗೆ. ಇದೇನು ರೀ ಅಚ್ಚೆ ದಿನ? ಯಾವ ಅಚ್ಚೆ ದಿನ? 2014 2024